ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಡೈಲಿ ಮಾರ್ಕೆಟ್ ಟ್ರೇಡಿಂಗ್ ಲೆವೆಲ್ಸು ಹಾಗೂ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ತೊಗೊಂಡು ಬರ್ತಾ ಇರ್ತೇವೆ. ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ವಿಡಿಯೋಗಳು ಯಾವುದೆಲ್ಲ ಬರುತ್ತೆ ಅದರ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೂ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಲೆವೆಲ್ಸ್ ಬಗ್ಗೆ ನಾವು ಅಪ್ಡೇಟ್ಸ್ನ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಇಲ್ಲಿಂದ ನೀವು ಮಾಹಿತಿನ ಪಡಿಬಹುದು. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅಂದ್ರೆ ನೀವು ಟೆಲಿಗ್ರಾಮ್ ಅಲ್ಲಿ ಹೋಗಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು. ಹಾಗೂ ನಮ್ಮ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು ಸಿಗುತ್ತೆ. ಈಗ ನಾವು ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ 26 ನವೆಂಬರ್ ಇವತ್ತಿನ ದಿನ ಅಗೇನ್ ಮಾರ್ಕೆಟ್ ಸೈಡ್ ವೈಸ್ ಅಲ್ಲೇ ಹೋಯ್ತು. ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಕಳೆದ 3-4 ದಿನದಲ್ಲಿ ಡಿಸ್ಕಸ್ ಮಾಡಿದ್ದು ಮಹಾರಾಷ್ಟ್ರ ಎಲೆಕ್ಷನ್ ನಂತರ ಇಲ್ಲಿ ಒಂದು ರ್ಯಾಲಿ ಬಂದಿತ್ತು. ಈ ರ್ಯಾಲಿ ನಂತರ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಆಗ ಮಾರ್ಕೆಟ್ ನೆಕ್ಸ್ಟ್ 1 or 2 ಡೇಸ್ ಸೈಡ್ ವೇಸ್ ಹೋಗೋ ಚಾನ್ಸಸ್ ಇರುತ್ತೆ ಹಾಗೂ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದೆ. ಮಾರ್ಕೆಟ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿನೇ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಹೋಯ್ತು. ಇಲ್ಲಿ ಆಪ್ಷನ್ ಬಯರ್ಸ್ಗೆ ಕಳೆದ 2 ದಿನದಲ್ಲಿ ಯಾವುದೇ ಬೆನಿಫಿಟ್ ಸಿಗ್ಲಿಲ್ಲ. ಮೇ ಬಿ ಮಿಡ್ಲ್ ಅಲ್ಲಿ ಒಂದು ಸ್ಮಾಲ್ ಮೂವ್ಮೆಂಟ್ ನಿನ್ನೆ ದಿನ ಒಂದು ನಿಫ್ಟಿನಲ್ಲಿ ಕರೆಕ್ಷನ್ ಬಂದ್ರೆ ಇವತ್ತಿನ ದಿನ ಕೂಡ ಹೈಯರ್ ಲೆವೆಲ್ ಇಂದ ಕರೆಕ್ಷನ್ ಬಂತು. ಆದ್ರೆ ಈ ಲೆವೆಲ್ ಅಲ್ಲಿ ಸರಿಯಾಗಿ ಪುಟ್ ಪೊಸಿಷನ್ ತಗೊಳ್ಳೋದು ಕಷ್ಟ. ಇದನ್ನ ನಾವು ಸೈಡ್ ವೇಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಯಾವಾಗ ನಾವು ಈ ರೀತಿ ಒಳ್ಳೆ ಮೂವ್ಮೆಂಟ್ ಬರುತ್ತೆ ಅವಾಗ ಮಾತ್ರನೇ ನಾವು ಮೂವ್ಮೆಂಟಮ್ ನ ಕ್ಯಾಚ್ ಮಾಡೋಕೆ ಪ್ರಯತ್ನ ಬೀಳ್ತೀವಿ. ಈಗ ನಾವು 27 ನವೆಂಬರ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ದಿನ, ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಅಂತಾನೆ ಹೇಳ್ಬೋದು. ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ದಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನೋಡೋಕ್ಕಿಂತ ಮುಂಚೆ ಬಹಳ ಹಳೆ ವಿಡಿಯೋಗಳಲ್ಲಿ ನಾನು ನಮ್ಮ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ನ ಕವರ್ ಮಾಡ್ತಾ ಇದ್ದೆ. ಅದೇ ರೀತಿ ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಯಾವ ಲೆವೆಲ್ ಅಲ್ಲಿ ಇದಾವೆ, ಹೇಗಿದೆ ಮಾರ್ಕೆಟ್ ಸೆಂಟಿಮೆಂಟ್ ಅಂತ ನೋಡ್ಕೊಂಡು ಈಗ ನಿಫ್ಟಿ ಈಗಿನ ಲೆವೆಲ್ ಇಂದ ಯಾವ ರೀತಿ ಮೂವ್ಮೆಂಟಮ್ ಕೊಡ್ಬೋದು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈಗ ನಾನು ಇಂಪಾರ್ಟೆಂಟ್ ಆಗಿ ನಿಫ್ಟಿಲಿಂದ ನೆಕ್ಸ್ಟ್ ನಾನು ಹೋಗೋದು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್. ಇದು ಮಾರ್ಕೆಟ್ ಫಿಯರ್ ಇಂಡೆಕ್ಸ್ ಅಂತ ಕರಿತೀವಿ. ಇದು 16-17 ಕಡೆ ಹೋದ್ರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಫಿಯರ್ನೆಸ್ ಇರುತ್ತೆ, ಹೈ ವಾಲಟಿಲಿಟಿ ಇರುತ್ತೆ. ಅದೇ ಇದು ಕಡಿಮೆ ಆಗ್ತಾ 16 ಕೆಳಗಡೆ ಬರೋಕೆ ಶುರು ಆದ್ರೆ ಆಗ ಮಾರ್ಕೆಟ್ ಅಲ್ಲಿ ಫಿಯರ್ನೆಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಈಗ ಇದು 15 ಹತ್ರ ಇದೆ. ಇದನ್ನ ನಾನು ಸದ್ಯಕ್ಕೆ ನ್ಯೂಟ್ರಲ್ ಅಂತ ತಗೋತಾ ಇದ್ದೀನಿ. ಇಲ್ಲಿಂದ ಈಗ ನಾವು US 10 ಇಯರ್ ಬಾಂಡ್ ಗೆ ಬಂದ್ರೆ ನಿಮ್ಗೆಲ್ಲ ಗೊತ್ತಿದೆ, FIIs ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ತಮ್ಮ ಇನ್ವೆಸ್ಟ್ ನ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಯಾವಾಗ ಬಾಂಡ್ ಪ್ರೈಸಸ್ ಕಡಿಮೆ ಇರ್ತವೆ ಆಗ. ಈಗ US ಬಾಂಡ್ ಪ್ರೈಸ್ 4.3 ಇದೆ. ಇದು ಕಳೆದ ವರ್ಷದಲ್ಲಿ ನೀವು ಇಲ್ಲಿ ನೋಡಿದ್ರೆ ಸೆಪ್ಟೆಂಬರ್ ಎಂಡ್ ಅಲ್ಲಿ 3.6 ಇತ್ತು. ಅಲ್ಲಿಂದ ಅಕ್ಟೋಬರ್ ಅಲ್ಲಿ ಸತತವಾಗಿ ಇಲ್ಲಿ ಹೆಚ್ಚಾಗ್ತಾ ಬಂದಿದೆ, ನೀವು ನೋಡ್ಬೋದು. ಇದು ಹೇಗೆ ಹೆಚ್ಚಾಗ್ತಾ ಬಂದಿದೆ ಅದೇ ರೀತಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ನಿಫ್ಟಿನಲ್ಲಿ ನಾವು ಕರೆಕ್ಷನ್ ನೋಡಿದ್ವಿ. ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಅಲ್ಲಿ ಕರೆಕ್ಷನ್ ನೋಡಿದ್ವಿ. ಇದು ಒಂದು ಫ್ಯಾಕ್ಟರ್ ಆಗಿರುತ್ತೆ. ಇಲ್ಲಿ ಯಾವಾಗ US ಬಾಂಡ್ ಈಲ್ಡ್ ಹೆಚ್ಚಾಗ್ತಾ ಹೋಗುತ್ತೆ ಆಗ FIs ಇಂಡಿಯನ್ ಮಾರ್ಕೆಟ್ ಅಥವಾ ಗ್ಲೋಬಲ್ ಮಾರ್ಕೆಟ್ ಇಂದ ತಮ್ಮ ಫಂಡ್ಸ್ ನ ತಗೊಂಡ್ ಬಂದು ಬಾಂಡ್ ಈಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇಲ್ಲಿ ಹೆಚ್ಚಿನ ರಿಟರ್ನ್ ಸಿಗುತ್ತೆ ಅಂತ. ಇಲ್ಲಿ ಬಾಂಡ್ ಈಲ್ಡ್ ಕಡಿಮೆ ಆಗ್ತಾ ಬಂದ್ರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ ಹಾಗೂ ಇತರ ಗ್ಲೋಬಲ್ ಮಾರ್ಕೆಟ್ ಅಲ್ಲೂ ಬೆನಿಫಿಟ್ ಆಗುತ್ತೆ. ಬಾಂಡ್ ಈಲ್ಡ್ 4 ಮೇಲೆ ಇರೋವರೆಗೂ ನಾವು ರಿಸ್ಕ್ ಇದೆ ಅಂತಾನೆ ಹೇಳ್ಬೋದು. 4 ಕೆಳಗಡೆ ಬರ್ತಾ ಹೋದ್ರೆ ಆಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ FIs ರಿಟರ್ನ್ ಬರೋ ಚಾನ್ಸಸ್ ಇರುತ್ತೆ. ಈವನ್ ಚೈನಾನಲ್ಲಿ ಕೂಡ FIs ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಲ್ಲಿನ್ಕಿಂತ ಹೆಚ್ಚಿನದಾಗಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ FIs ಬರಬೇಕು ಅಂತಂದ್ರೆ ಬಾಂಡ್ ಈಲ್ಡ್ 10 ಇಯರ್ಸ್ ಬಾಂಡ್ ಈಲ್ಡ್ ಇದು 4 ಕೆಳಗಡೆ ಹೋಗ್ಬೇಕು. ಈಗ ಇದು ಹೈಯರ್ ಲೆವೆಲ್ 4.5 ಹತ್ರ ಹೋಗಿದ್ದು 4.3 ಹತ್ರ ಬಂದಿದೆ. ಇನ್ನು ಕಡಿಮೆ ಆಗ್ತಾ 4.24 ಕೆಳಗಡೆ ಬಂದ್ರೆ ಅದು ಇಂಡಿಯನ್ ಮಾರ್ಕೆಟ್, ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ನಾವು ತುಂಬಾ ಬುಲ್ಲಿಶ್ ಆಗಿ ಯೋಚನೆ ಮಾಡಕ್ಕೆ ಶುರು ಮಾಡಬಹುದು. ಇದು 10 ಇಯರ್ ಬಾಂಡ್ ಈಲ್ಡ್ ಆಯ್ತು. ಇನ್ನು ನಮ್ಮ ರುಪಿ ವ್ಯಾಲ್ಯೂನ ನೋಡಿದ್ರೆ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US $, ಇದು 84.3 ಹತ್ರ ಇದೆ. ಇದು ಕಳೆದ ದಿನಗಳಲ್ಲಿ ಅಂದ್ರೆ ಎಲೆಕ್ಷನ್ ಸಮಯದಲ್ಲಿ ಆಲ್ಮೋಸ್ಟ್ 85 ವರೆಗೆ ಹೋಗಿತ್ತು. ಅಲ್ಲಿಂದ ಈಗ ಕೂಲ್ ಡೌನ್ ಆಗ್ತಾ ಕೆಳಗಡೆ 84.2 ಬಂದಿದ್ದು ಈಗ 84.3 ಹತ್ರ ಇದೆ.
ಸೊ ಇದು ಕಡಿಮೆ ಆಗ್ತಾ ಬಂದ್ರೆ ಅದು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಸೊ ಇದನ್ನ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಇದು ಏನಾದ್ರೂ 85 ಮೇಲೆ ಹೋದ್ರೆ ಇಂಡಿಯನ್ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ಅದೇ ರೀತಿ 84 ಕೆಳಗಡೆ ಬರೋಕೆ ಶುರು ಆದ್ರೆ ಪಾಸಿಟಿವ್ ಆಗುತ್ತೆ. ಸದ್ಯಕ್ಕೆ ಇದನ್ನ ನಾವು ನ್ಯೂಟ್ರಲ್ ಅಂತಾನೆ ತಗೋಬಹುದು. ಇನ್ನು ನಾವು ಕ್ರೂಡ್ ಆಯಿಲ್ ನೋಡಿದ್ರೆ ಬ್ರೆಂಟ್ ಕ್ರೂಡ್ ಆಯಿಲ್, ಇದರಲ್ಲಿ ಕೂಡ ನಾವು ಕಳೆದ ವಾರದಲ್ಲಿ ಒಂದು ಒಳ್ಳೆ ಸ್ಪೈಕ್ ನೋಡಿದ್ವಿ. ಇರಾನ್ ವಾರ್ ಕಡೆಯಿಂದ ಏನು ನೆಗೆಟಿವ್ ನ್ಯೂಸ್ ಬರೋಕೆ ಶುರು ಆಗಿತ್ತು, ಅಲ್ಲಿಂದ ಇರಾನ್ ಇಸ್ರೇಲ್ ಮಧ್ಯೆ ಸೀಸ್ ಫೈರ್ ಆಗ್ತಾ ಇದೆ, ಯುದ್ಧ ನಿಲ್ಲೋ ಮಾತುಕತೆಗಳು ನಡೀತಾ ಇದಾವೆ ಅಂತ ಬರ್ತಿದ್ದಂಗೆ ನ್ಯೂಸ್ ಸ್ವಲ್ಪ ಕಡಿಮೆಯಾಗಿ 72 ಹತ್ರ ಬಂದಿತ್ತು. ಈಗ ಇದು ಅಗೇನ್ 73 ಹತ್ರ ಬಂದಿದೆ. ಇನ್ನು ಇಸ್ರೇಲಿ ಇರಾನ್ ವಾರ್ ಆಗಿರ್ಬೋದು ಅಥವಾ ರಷ್ಯಾ ಯುಕ್ರೇನ್ ವಾರ್ ಆಗಿರ್ಬೋದು, ಅಲ್ಲಿಂದ ಏನಾದರೂ ತೀವ್ರತೆ ಹೆಚ್ಚಾಗ್ತಾ ಬಂದ್ರೆ ಆಗ ಕ್ರೂಡ್ ಆಯಿಲ್ ಹೈ ಲೆವೆಲ್ಗೆ ಹೋಗೋಕೆ ಶುರು ಆಗುತ್ತೆ. 75 ಮೇಲೆ ಹೋಗೋಕೆ ಶುರು ಆದ್ರೆ ಆಗ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ಹಾಗೂ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಆಗುತ್ತೆ. ಸೊ ಯುದ್ಧದ ವಾತಾವರಣ ಕಡಿಮೆ ಆಗ್ತಿದೆ, ಅಲ್ಲಿ ಯುದ್ಧ ನಿಲ್ಲುವ ಲಕ್ಷಣಗಳು ಬರ್ತಾ ಇದಾವೆ ಅಂತಂದ್ರೆ ಇಲ್ಲಿಂದ ಇದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಏನು ಟ್ರಂಪ್ ಅವರು US ಹೊಸ ಪ್ರೆಸಿಡೆಂಟ್ ಆಗಿ ಚುನಾಯಿಸಿ ಬಂದಿದ್ದಾರೆ, ಅವರು ಜನವರಿಯಿಂದ ತಮ್ಮ ಪೊಸಿಷನ್ಸ್ಗೆ ಬರ್ತಾರೆ. ಸೊ ಅಲ್ಲಿವರೆಗೆ ಇಲ್ಲಿ ಇನ್ನೂ ಸ್ವಲ್ಪ ವಾಲಟಿಲಿಟಿ ಇರೋ ಚಾನ್ಸಸ್ ಇರುತ್ತೆ. ಅಲ್ಲಿಂದ ಕಡಿಮೆ ಆಗ್ತಾ ಬರ್ಬೋದು ಬ್ರೆಂಟ್ ಕ್ರೂಡ್ ಆಯಿಲ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ನಂತರ ನಾವು US ನ ಡೌ ಜೋನ್ಸ್ ಫೀಚರ್ಸ್ ನೋಡಿದ್ರೆ, ನಾವು ಪ್ರೀವಿಯಸ್ಲಿ ಕೂಡ US ನ ಡೌ ಜೋನ್ಸ್ ಫೀಚರ್ಸ್ ನ ಫಾಲೋ ಮಾಡ್ತಾ ಇದ್ವಿ. ಇದನ್ನ 15 ಮಿನಿಟ್ಸ್ ಅಲ್ಲಿ ಇದೆಯಾ ಈಗ. ಸೊ ಈ ಚಾರ್ಟ್ ನಾನು 1 ಅವರ್ ಅಲ್ಲಿ ಹೋಗ್ತೀನಿ. ಸೊ US ಡೌ ಜೋನ್ಸ್ ಫೀಚರ್ಸ್ ತನ್ನ ಎಲ್ಲಾ ಮೂವಿಂಗ್ ಆವರೇಜಸ್ ಗಳ ಮೇಲೆ ಲೈಫ್ ಟೈಮ್ ಹೈ 44,800 ಹತ್ರ ಇದೆ. ಸೊ ಇಲ್ಲಿ ಇಮಿಡಿಯೇಟ್ ಆಗಿ 45,000 ಒಂದು ಸೈಕಾಲಜಿಕಲ್ ರೆಸಿಸ್ಟೆನ್ಸ್ ಇದೆ. ಸೊ ಇದ್ರ ಮೇಲೆ ಡೌ ಜೋನ್ಸ್ ಫೀಚರ್ಸ್ ಹೋದ್ರೆ ಅಲ್ಲಿ ಅಗೇನ್ ಮೂಮೆಂಟಮ್ ಇರುತ್ತೆ. ಸೊ ಈ ವೊಲಟಿಲಿಟಿ ಈ ಟ್ರೆಂಡ್ ನ ನೋಡ್ತಾ ಇದ್ರೆ 45,000 ಹತ್ರ ಸ್ವಲ್ಪ ಸೈಡ್ ವೇಸ್ ಹಾಗೂ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ಬೋದು ಅಂತ ಅನ್ಸುತ್ತೆ. ಸೊ ಇದು ಯಾವ ರೀತಿ ಹೋಗುತ್ತೆ ಅಂತ ನೋಡ್ಬೇಕು. ನಾವು ಬುಧವಾರದ ದಿನಕ್ಕೆ 27 ನವೆಂಬರ್ಗೆ ಡೌ ಜೋನ್ಸ್ ಫೀಚರ್ಸ್ ಏನಾದ್ರು 45,000 ಮೇಲೆ ಹೋಯ್ತು ಅಂತಂದ್ರೆ ನಾವು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಒಂದು ಒಳ್ಳೆ ಅಪ್ ಮೂವ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಇನ್ನು US ನ ನಾಸ್ಡಾಕ್ ಇಂಡೆಕ್ಸ್, ಇದು US ನ ಮೇನ್ IT ಇಂಡೆಕ್ಸ್ ಅಂತಾನೆ ಹೇಳ್ಬೋದು. ಸೊ ಇದು ಈಗ 20,800 ಹತ್ರ ಇದೆ. ಸೊ ಇದು ಪ್ರೀವಿಯಸ್ಲಿ 21,000 ವರೆಗೆ ಹೋಗಿತ್ತು. ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದು ಈಗ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲೇ ಹೋಗ್ತಾ ಇದೆ. ಸೊ ಇದರಲ್ಲಿ ಕೂಡ ಏನಾದರೂ ಮೂಮೆಂಟಮ್ ಅಪ್ಪರ್ ಸೈಡ್ ಬಂದ್ರೆ ಆಗ ಇಂಡಿಯನ್ IT ಕಂಪ್ನಿಗಳಲ್ಲಿ ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನ ಕೂಡ ನಾವು ಕಂಟಿನ್ಯೂಸ್ ಆಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇವು ನಮಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದ್ರ ಜೊತೆಗೆ ನಾವು ಆಪ್ಷನ್ ಚೈನ್ ನ ಕೂಡ ಕಂಪಲ್ಸರಿ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಈಗ ನಾನು ನಿಫ್ಟಿ ಆಪ್ಷನ್ ಚೈನ್ ಬಂದಿದ್ದೀನಿ. ನಿಫ್ಟಿ ಎಕ್ಸ್ಪೈರಿ 28 ನವೆಂಬರ್ ಗುರುವಾರ ಇದೆ. ಸೊ ಇನ್ನು 2 ದಿನ ಬಾಕಿ ಇದೆ. ಅದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 58 ಲ್ಯಾಕ್ಸ್ ಆದ್ರೆ ಕಾಲ್ ಸೈಡ್ ಅಲ್ಲಿ 61 ಲ್ಯಾಕ್ಸ್. ಆಲ್ಮೋಸ್ಟ್ ಸಮನಾಗಿದ್ದಾರೆ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್. ಸೊ ಈ ರೀತಿ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಸಮನಾಗಿದ್ದಾಗ ಮಾರ್ಕೆಟ್ಗಳು ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲೇ ಇರ್ತವೆ. ಸೊ ಅದು ಅದೇ ರೀತಿ ಇರುತ್ತಾ ಅಥವಾ ಏನಾದ್ರು ಚೇಂಜಸ್ ಬರುತ್ತಾ ಅಂತ ನಾವು ಲೆವೆಲ್ಸ್ಗಳನ್ನ ನೋಡೋಣ. ಸೊ ಇಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಅಲ್ಲಿ ನೋಡಿದ್ರೆ 2,02,000 24,200 ಹತ್ರ ಈಗಿನ ಅರ್ಧ ಮನಿ. ಸೊ ಇಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ 3,26,000 24,300, ಅದಾದ್ಮೇಲೆ 3,70,000 24,500 ಹತ್ರ ಬಿಲ್ಟ್ ಆಗಿದೆ. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಹೊಸದಾಗಿ ಬಿಲ್ಟ್ ಆಗಿರೋದು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ 74,000, ಅದು 24,400 ಹತ್ರ. ಸೊ ಇದನ್ನ ನಾವು ನೋಟ್ ಮಾಡ್ಕೋಬೇಕು. ಹಾಗೂ ಕೆಳಗಡೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ 24,000 ಹತ್ರ ತಮ್ಮ ಪೊಸಿಷನ್ಸ್ ಗಳಿಂದ ಕಾಲ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ ಈ ಲೆವೆಲ್ ಇಂದ ಇದ್ರ ಕೆಳಗಡೆ. ಸೊ 24,000 ಸಪೋರ್ಟ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ, ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 2,04,000 24,300 ಹತ್ರ. ಇಲ್ಲಿಂದ ಕೆಳಗಡೆ 2,61,000 24,000 ಹತ್ರ ಈಗ ಇಲ್ಲಿ ಬಿಲ್ಟ್ ಆಗಿದೆ. ಸೊ ಇಲ್ಲಿ 24,300 ಹತ್ರ ಇಲ್ಲಿ ಪುಟ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ. ಸೊ ಇದು 24,300 ರೆಸಿಸ್ಟೆನ್ಸ್ ಆಗಿ ಅಂತ ಹೇಳ್ಬೋದು. ಹಾಗೂ ಕೆಳಗಡೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 39,000 24,050 ಹಾಗೂ 39,646 24,000. ಸೊ ಸಪೋರ್ಟ್ 24,000 ಹಾಗೂ 24,050, ರೆಸಿಸ್ಟೆನ್ಸ್ 24,300 ಹಾಗೂ 400 500 ಮಲ್ಟಿಪಲ್ ರೆಸಿಸ್ಟೆನ್ಸ್ ಕೂಡ ಇಲ್ಲಿ ಇದಾವೆ. ಸೊ ನಿಫ್ಟಿ ಜೊತೆ ನಾಳೆ ಎಕ್ಸ್ಪೈರಿ ಅಂದ್ರೆ 27 ನವೆಂಬರ್ ಎಕ್ಸ್ಪೈರಿ ಇರೋ ಬ್ಯಾಂಕ್ ನಿಫ್ಟಿ ಇದು ಆಪ್ಷನ್ ಚೈನ್ ಕೂಡ ಕ್ವಿಕ್ ಆಗಿ ನೋಡೋಣ.
ಸೊ ಈಗ ನಾನು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನಿಗೆ ಬರ್ತಾ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ ನೋಡಿದ್ರೆ 40 ಲ್ಯಾಕ್ಸ್ ಇದೆ, ಕಾಲ್ ಸೈಡ್ ಅಲ್ಲಿ 32 ಲ್ಯಾಕ್ಸ್. ಸೊ ಇಲ್ಲಿ ಪುಟ್ ರೈಟರ್ಸ್ ಹೆಚ್ಚಾಗಿದ್ದಾರೆ, ಸ್ವಲ್ಪ ಬ್ಯಾಂಕ್ ನಿಫ್ಟಿ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಅಲ್ಲಿ ನೋಡಿದ್ರೆ ಇಲ್ಲಿ 52,000 ಹತ್ರ ಕಾಲ್ ರೈಟರ್ಸ್ ಹೊರಗಡೆ ಬರ್ತಿದ್ದಾರೆ. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬೀಟ್ ಆಗಿರೋದು 60,000, 53,300 ಹತ್ರ ಇದೆ. ಟೋಟಲ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ಕಾಣಿಸ್ತಾ ಇರೋದು 2,09,000, 53,000 ಹತ್ರ. ನಿಯರ್ ಬೈ ಅಂತಂದ್ರೆ ಇದು 1,37,000, 52,200 ಈಗಿನ ಅರ್ಧ ಮನಿ ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ನೋಡ್ತಾ ಬಂದ್ರೆ ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 49,000 ಹೊಸದಾಗಿ ಆಡ್ ಆಗಿರೋದು 52,000 ಹತ್ರ. ಸೊ ಇಲ್ಲಿ 1,78,000 ಟೋಟಲ್ ಓಪನ್ ಇಂಟ್ರೆಸ್ಟ್ ಇದೆ. ಸೊ 52,000 ಸದ್ಯಕ್ಕೆ ಸಪೋರ್ಟ್ ಅಂತ ಕಾಣಿಸ್ತಾ ಇದೆ. ಸೊ ಇಲ್ಲಿ ಚೇಂಜಿನ ಓಪನ್ ಇಂಟ್ರೆಸ್ಟ್ ಅಲ್ಲಿ ಕಾಲ್ ರೇಟರ್ಸ್ ಇಲ್ಲಿ ಹೊರಗಡೆ ಬರ್ತಿದ್ದಾರೆ. ಸೊ ಇದು ಸಪೋರ್ಟ್ ಆಗಿ ಬರುತ್ತೆ. ರೆಸಿಸ್ಟೆನ್ಸ್ 53,000 ಹತ್ರ ಈಗ ಕಾಣಿಸ್ತಾ ಇದೆ. ಮೇ ಬಿ 52,500 ಸೈಕಲಾಜಿಕಲ್ ಲೆವೆಲ್ ಏನಿದೆ ಇದು ಕೂಡ ಒಂದು ರೆಸಿಸ್ಟೆನ್ಸ್ ಆಗಿ ಬರ್ಬೋದು. ಸೊ ಈಗ ಆಪ್ಷನ್ ಚೈನ್ ಇಂದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡ್ಬೇಕು ಅಂತಂದ್ರೆ ಮೊದಲೇದಾಗಿ ನಾವು ನಿಫ್ಟಿ ನೋಡೋಣ. ನಿಫ್ಟಿ ಕ್ಲೋಸಿಂಗ್ ಈಗ 24,190 ಹತ್ರ ಬಂದಿದೆ. ಸೊ ಇಲ್ಲಿಂದ ನಿಫ್ಟಿಗೆ ಇಮ್ಮಿಡಿಯೇಟ್ ರೆಸಿಸ್ಟೆನ್ಸ್ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತಾ ಬಂದಿದ್ದು ಗ್ರೀನ್ ಕಲರ್ದು 100-day ಮೂವಿಂಗ್ ಆವರೇಜ್, ರೆಡ್ ಕಲರ್ ಟ್ರೆಂಡ್ ಲೈನ್ 50-day ಮೂವಿಂಗ್ ಆವರೇಜ್. ಸೊ ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿದಾವೆ. ಕೆಳಗಡೆ ಸಪೋರ್ಟ್ ಅಂತ ಬಂದ್ರೆ ಇದು 10-day ಮೂವಿಂಗ್ ಆವರೇಜ್ ಈ ರೀತಿ ಬರುತ್ತೆ. ಸೊ ಇದು 24,000 ಹತ್ರ ಆಗುತ್ತೆ. ಸೊ 24,000 ಇಂದ ಇಲ್ಲಿ 20-day ಮೂವಿಂಗ್ ಆವರೇಜ್ 24,050 ಆಪ್ಷನ್ ಚೈನ್ ಇಂದ ಕೂಡ ಇದೇ ಲೆವೆಲ್ ಬರ್ತಾ ಇತ್ತು. ಹಾಗೂ ಸಪೋರ್ಟ್ ಟ್ರೆಂಡ್ ಲೈನ್ಸ್ ಇಲ್ಲೇ ಬರ್ತಿದಾವೆ. ಸೊ ಇಲ್ಲಿ ಮೇಲೆ 50-day ಮೂವಿಂಗ್ ಆವರೇಜ್ 24,400 ಹತ್ರ ಇದೆ. ಹಾಗೂ 24,300 ಹತ್ರ ಇಲ್ಲಿ 100-day ಮೂವಿಂಗ್ ಆವರೇಜ್ ಇದೆ. ಸೊ ನಿಫ್ಟಿಗೆ ಮೇಲೆ ಇವೆರಡು ರೆಸಿಸ್ಟೆನ್ಸ್, ಕೆಳಗಡೆ 24,000, 24,050 ಸಪೋರ್ಟ್ ಆಗಿರುತ್ತೆ. ಸೊ ಈ ಮಧ್ಯದಲ್ಲೇ ಟ್ರೇಡ್ ಆಗೋವರೆಗೂ ನಿಫ್ಟಿ ಸೈಡ್ ವೇಸ್ ಹೋಗುತ್ತೆ. ಮೇ ಬಿ ಬುಧವಾರ ಹಾಗೂ ಗುರುವಾರ ಕೂಡ ಇದೇ ಲೆವೆಲ್ ಅಲ್ಲಿ ಟ್ರೇಡ್ ಆಗಿ ಎಕ್ಸ್ಪೈರಿ ಆಗ್ಬೋದು. ಸೊ ನಿಫ್ಟಿ ಕೆಳಗಡೆ ಬಂದ್ರೆ 24,000 ಹತ್ರ ಬಂದ್ರೆ ಇಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಆಗುತ್ತೆ. ಆಗ ನಾವು 24,000 ಕೆಳಗಡೆ 50 ಪಾಯಿಂಟ್ಸ್ ದೂರದಲ್ಲಿ ಅದು 23,950 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ಸಿ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಸೊ ಇಲ್ಲಿಂದ ಬರೋ ರಿಕವರಿ ಮೇಲೆ 24,300 ಈ ಲೆವೆಲ್ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಅದೇ ಈ ಲೆವೆಲ್ ಇಂದ ಕೆಳಗಡೆ ಬರ್ತಾ ಇದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಮೇಲೆ 24,450 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬೇಕು. ಸೊ ಈ ರೀತಿ ಪ್ಲಾನ್ ಮಾಡ್ಕೊಂಡು ನಾವು ನಿಫ್ಟಿನಲ್ಲಿ ಸದ್ಯಕ್ಕೆ ಟ್ರೇಡ್ ಮಾಡೋದ್ರ ಬಗ್ಗೆ ನೋಡ್ಬೇಕು. ಇನ್ನು ಏನಾದ್ರೂ ಅಪ್ಡೇಟ್ಸ್ ಇದ್ರೆ ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನೋಡ್ದಂಗೆ ಬ್ಯಾಂಕ್ ನಿಫ್ಟಿನಲ್ಲಿ ಸಪೋರ್ಟ್ ಆಪ್ಷನ್ ಚೈನ್ ಪ್ರಕಾರ 52,000 ಹತ್ರ ಇದೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದು ಬ್ಯಾಂಕ್ ನಿಫ್ಟಿ 52,000 ಕೆಳಗಡೆ ಹೋದ್ರೆ ಅರೌಂಡ್ 500 ಪಾಯಿಂಟ್ಸ್ ಕರೆಕ್ಷನ್ ಬರೋ ಚಾನ್ಸಸ್ ಇದೆ ಅಂತ. ಸೊ ಈಗಲೂ ನಾವು ಇದೇ ಪಾಯಿಂಟ್ ನ ಇಟ್ಕೊಂಡು ಹೋಗ್ಬೋದು. ಬ್ಯಾಂಕ್ ನಿಫ್ಟಿ 52,000 ಕೆಳಗಡೆ ಬಂದು ಟ್ರೇಡ್ ಆಗಿ ಶುರು ಆದ್ರೆ ಅಥವಾ 51,950 ಕೆಳಗಡೆ ಬಂದ್ರೆ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇದು ಬ್ಯಾಂಕ್ ನಿಫ್ಟಿನ ಕೆಳಗಡೆ 51,500 ಲೆವೆಲ್ ವರೆಗೂ ಬರುತ್ತೆ. ಸೊ ಇಲ್ಲಿ ನಾವು ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಸೊ ಈ ಲೆವೆಲ್ ಹತ್ರ ಬಂದು ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿ ಬರ್ತಾ ಇದ್ರೆ ಡಿಸೆಂಬರ್ ಮಂತ್ ಎಂಡ್ದು ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಇನ್ನು ಮುಂದೆ ಬ್ಯಾಂಕ್ ನಿಫ್ಟಿನಲ್ಲಿ ವೀಕ್ಲಿ ಎಕ್ಸ್ಪೈರಿ ಇರಲ್ಲ, ಓನ್ಲಿ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಸೊ ಹಾಗಾಗಿ ಮಂತ್ಲಿ ಎಕ್ಸ್ಪೈರಿ ಪೊಸಿಷನ್ ತಗೊಳಂಗಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಮಂತ್ಲಿ ಎಕ್ಸ್ಪೈರಿ ಪೊಸಿಷನ್ಸ್ ನ ನಾವು ಸಪೋರ್ಟ್ ಲಿಂದ ರಿಕವರಿನಲ್ಲಿ ತಗೋಬಹುದು. ಇಂಟ್ರಾಡೇದು ತಗೊಳ್ಳೋದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಸೊ ಇಲ್ಲಿಂದ ಬರೋ ರಿಕವರಿ ಅಗೇನ್ ಬ್ಯಾಂಕ್ ನಿಫ್ಟಿನ 52,000 ವರೆಗೆ ತಗೊಂಡು ಬರೋ ಚಾನ್ಸಸ್ ಇರುತ್ತೆ. ಸೊ ಇದೇ ಲೆವೆಲ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಆಗ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ ಮೇಲೆ ಅದು ಬ್ಯಾಂಕ್ ನಿಫ್ಟಿ ಯಾವಾಗ 52,300 ಮೇಲೆ ಹೋಗಕ್ಕೆ ಶುರು ಆದ್ರೆ ಇಲ್ಲಿ ಬೇಕಾದ್ರೆ ನಾವು ಸಿ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಅದು ನಾಳೆ ಎಕ್ಸ್ಪೈರಿ ಇದೆ, ಅದು 27th ಎಕ್ಸ್ಪೈರಿ ಇದೆ, ನಾವು ಟ್ರೈ ಮಾಡ್ಬೋದು. ಇದು ಬ್ಯಾಂಕ್ ನಿಫ್ಟಿನ
52,600 ವರೆಗೆ ಅರೌಂಡ್ 300 ಪಾಯಿಂಟ್ಸ್ ಮೂವ್ಮೆಂಟ್ಗೆ ಟ್ರೈ ಮಾಡ್ಬೋದು. ಇನ್ನು 52,000 ಕ್ರಾಸ್ ಆದರೆ ಮೇಲೆ 53,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ಗಳನ್ನ ಇಟ್ಕೊಂಡು ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೈ ಮಾಡ್ಬೋದು. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ 52,850 ವರೆಗೂ ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ ಅಂತ ಹೇಳಿದ್ದೆ. ಆದರೆ ಎಕ್ಸ್ಪೈರಿನಲ್ಲಿ ಮೂಮೆಂಟಮ್ ಬರೋಕೆ ಶುರು ಆದರೆ ಅದು ಡೈರೆಕ್ಟ್ ಆಗಿ 500 to 800 ಪಾಯಿಂಟ್ಸ್ ಮೂಮೆಂಟಮ್ ಸಿಗುತ್ತೆ. ಸೊ ಆ ಮೂಮೆಂಟಮ್ನ ಕ್ಯಾಚ್ ಮಾಡೋಕ್ಕೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ಸ್ 52,300 ಮೇಲೆ ತಗೋಬಹುದು. ಇನ್ನು ಕೆಳಗಡೆ 52,300 ಇಂದ 52,000 ಇದು ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಇದನ್ನ ನಾವು ನೋಟ್ ಮಾಡ್ಕೋಬೇಕು. ಹಾಗೂ ನಮ್ಮ ಪೊಸಿಷನ್ಸ್ಗಳಿಗೆ ಸರಿಯಾದ ಸ್ಟಾಪ್ ಲಾಸ್ಗಳನ್ನ ಇಟ್ಕೊಂಡು ನಾವು ಟ್ರೇಡ್ ಮಾಡಬೇಕು. ಸೊ ಇಷ್ಟು ಹಿಡ್ಕೊಂಡು ನಾವು 27th ನವೆಂಬರ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಣ. ಏನಾದರೂ ಹೆಚ್ಚಿನ ಅಪ್ಡೇಟ್ಸ್ ಇದ್ರೆ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.